ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೀವನ ಸೇವೆ ಯೂಟ್ಯೂಬ್ ಚಾನಲ್. ಕಾಲೇಜ್ ಬಿಟ್ಮೇಲೆ ನಮ್ಮ ಚಂದು, ನಮ್ಮ ಉಷಾಕ, ಲಕ್ಷ್ಮಿ ಅವ್ರನ್ನ ಚಿರುಮುರಿ ಅಂಗಡಿ ಹತ್ರ ಚಿಕ್ಕ ಮಕ್ಳು ಥರ ಬೋಟಿ ತಗೊಂಡು ತಿಂತಾ ಕುಂತವ್ರೆ. ನಾನು ಇಸ್ಕೊಂಡು ತಿನ್ಬಿಟ್ಟೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನಮ್ಮ ಜಮೀರಣ್ಣ ಕೇಳಿ ಆ ಥರ ಬಯಸ್ಕೊಂಡು ನಾವು ಅಲ್ಲಿಂದ ಡೈರೆಕ್ಟ್ ಬಂದಿದ್ದೆ ನಮ್ಮೂರಿಗೆ. ಸೊ ನಾಳೆ ನಮ್ಮೂರಲ್ಲಿ ಜಾತ್ರೆ ಇತ್ತು, ಅದ್ರ ಪ್ರಯುಕ್ತ ಅದಕ್ಕೆ ಡೆಕೋರೇಷನ್ ಮಾಡುವ ಅಂತ ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಪೋಣಿಸ್ತಾ ಇದ್ವಿ. ನಮ್ಮನು ಬಂದಿರೋದೇ ಲೇಟು, ಅದರಲ್ಲಿ ಬೇರೆ ಡೈಲಾಗ್ಗಳು ಹೊಡಿದವನೇ, ಡೈಲಾಗ್ ಮೇಲೆ ಡೈಲಾಗ್ ಹೊಡಿದವನೇ. ನೋಡ್ರಿ ನಮ್ಮ ಹುಡುಗರೆಲ್ಲ ಕಷ್ಟಪಟ್ಟು ಕ್ಲೀನಾಗಿ ಫ್ಲವರ್ಸ್ನೆಲ್ಲ ಕ್ಲೀನಾಗಿ ಜೋಡಿಸ್ತಾಯಿದ್ರು. ಬಟ್ ನಾನು ಫೋನ್ ಕ್ಯಾಮ್ರಾ ಹಿಡ್ಕೊತಿದ್ದಂಗೆ ಒಬ್ಬೊಬ್ಬರು ಎಲ್ಲ ಎದ್ದೇ ಹೊಂಟೋದ್ರು. ನಮ್ಮ ಹುಡುಗ ನೋಡಿದ್ರೆ ಅಲ್ಲಿ ಹೂ ಕಟ್ಟಕ್ಕೆ ಏನಿಲ್ಲ ಅಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಮೇಲೆ ಹತ್ಬಿಟ್ಟು ಕಟ್ತವನೆ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನೋಡೋಕ್ಕೆ ಈ ಥರ ಇದ್ದಿದ್ದ ದೇವಸ್ಥಾನನ ನಾವು ಈ ಥರ ಡೆಕೋರೇಷನ್ ಮಾಡಿದ್ವಿ. ಇವರೇ ನೋಡಿ ಇದನ್ನೆಲ್ಲ ಕ್ಲೀನಾಗಿ ನಿಂತ್ಕೊಂಡು ಮಾಡಿಸ್ತವರು. ಅಲ್ಲಿಂದ ಬಾವುಟಗಳನ್ನೆಲ್ಲ ಬಿಡಿಸ್ಕೊಂಡು ನಾವು ತುಂಬ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇವ್ನು ನೋಡ್ರಿ ಕಷ್ಟಪಟ್ಟು ಮೇಲ್ಗಡೆ ಎತ್ತಿ ಕ್ಲೀನಾಗಿ ಬಾವುಟ ಕಟ್ತಾ ಇದ್ದ. ನಾನು ಹಂಗೆ ಕ್ವಾಟ್ಲೆ ಕೊಡೋ ಅಂದ್ಬಿಟ್ಟು ಪವನ್ ಒಂದು ಪೋಸ್ ಕೊಡೋ ಕ್ಯಾಮ್ರಾಗೆ ಅಂದ ತಕ್ಷಣ ಕೆಲಸ ಬಿಟ್ಬಿಟ್ಟು ಪೋಸ್ ಕೊಡ್ತಾನೆ. ನೋಡಿ ಯಾವ ಥರ ಕೊಡ್ತಾವನೆ ಅಂತ. ನಾನಿಲ್ಲಿ ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಫೋನ್ ಇಟ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೆ ಅಂತ ನಮ್ಮ ಹುಡುಗರೆಲ್ಲ ಹೆಂಗೆ ಬೈತವ್ರೆ ಅಂದರೆ, ಅದಕ್ಕೆ ನಾನು ಈ ಥರ ಎಲ್ಲ ಬೈಬೇಡಿಕೊಂಡ್ರು ನಾನು ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಬಾಳೆಕಾಯಿ ತಗೊಂಡು ಎಲ್ಲ ಕಂಬಗಳಿಗೂ ಕಟ್ಕೊಳ್ತಾ ಬಂದೆ. ನಮ್ಮ ಹುಡುಗ ಕೊಡ್ತಿರೋ ರೋಡ್ನ ತಡಿಲಾರ್ದೆ ನಾಯಿ ಕೊನೆಗೆ ಯಾವ ಥರ ಅಂದ್ಬಿಡ್ತು ಅಂದರೆ, ದುರಾಂಕಾರದ ದುರಾಭಿಮಾನದ ದುಸ್ಸಾಹಸದ ನನ್ನ ಮಗನ ಯಾವೂರಲ್ಲ ನಿಂದು? ನಾಯಿಗೆ 2 ಬಿಸ್ಕೆಟ್ ಕೊಟ್ಟು ಕೂಲ್ ಮಾಡ್ಬಿಟ್ಟು ಕರೆಂಟ್ ಹೋಗಿದ್ರು ಕತ್ಲಲ್ಲೇ ಕೂಡ ನಮ್ಮ ಹುಡುಗರೆಲ್ಲ ಫೋನ್ ಟಾರ್ಚ್ ಹಾಕೊಂಡು ಯಾವ ಥರ ಡೆಡಿಕೇಶನ್ ಆಗಿ ಕೆಲಸ ಮಾಡ್ತಾಯಿದ್ವಿ ಅಂದರೆ ನೋಡಿ. ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಟ್ಟದೆ ಇರಬೇಕೆಂದು ಕೆಟ್ಟದೆ ಇರಬೇಕು. ಈ ಸಾಂಗ್ನ ಕೇಳ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ತಲೆ ಕೆಡೋಗ್ಬಿಟ್ಟು ನಮಗೆ ನಮ್ಮೂರ ಬೋರ್ಡ್ಗೆ ಫ್ಲ್ಯಾಗು ಮತ್ತು ಬಾಳೆಕಂದೆಲ್ಲ ಕಟ್ಬಿಟ್ಟು ಮಿಂಚಿಸ್ಬಿಟ್ವಿ. ಅಲ್ಲಿಂದ ಡೈರೆಕ್ಟ್ ಮಠಕ್ಕೆ ಬಂದು ಮಠದಿಂದ ಬಸಪ್ಪನ ಮೇಲ್ಗಡೆ ಎತ್ಬಿಟ್ಟು ಬಸಪ್ಪನಿಗೆ ಕ್ಲೀನಾಗಿ ಬಾವುಟ ಎಲ್ಲ ಹಾಕಿ ಮತ್ತು ಹೂವು ಇಸ್ಕೊಂಡು ಬುದ್ಧಿಯವ್ರ ಫೋಟೋಕ್ಕೆ ಮತ್ತು ಬಸಪ್ಪನ ಫೋಟೋಕ್ಕೆಲ್ಲ ಹೂವು ಹಾಕಿದ್ವಿ. ಕರೆಕ್ಟಾಗಿ 12 ಗಂಟೆಗೆ ಇಡೀ ಊರಿಗೆಲ್ಲ ಕಟ್ಟಿ ಲಾಸ್ಟು ಇದೊಂದು ಬೀದಿ ಇತ್ತು, ಈ ಬೀದಿಯು ಕ್ಲೀನಾಗಿ ಕಟ್ಬಿಟ್ಟು ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. 12 ಕರೆಕ್ಟಾಗಿ ಶಿಸ್ತಾಗಿ ಒಂದು ಟೀ ಹಾಕೊಂಡು ನಮ್ಮ ದೇವಸ್ಥಾನ ವ್ಯೂ ನೋಡ್ಕೊಂಡು ಹಂಗೆ ಡೇ ಎಂಡ್ ಮಾಡಿದ್ವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.